ವೆಲ್ಕಮ್ ಬ್ಯಾಕ್. ಕೋಲಾರ ಕ್ಷೇತ್ರ ಗೆಲ್ಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾನೆ ಇದ್ದಾರೆ. ತನ್ನ ಪರ ಬಹಿರಂಗ ಹೇಳಿಕೆ ಕೊಡುವಂತೆ ಪರಮೇಶ್ವರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ದೆಹಲಿಯಲ್ಲಿ ಒಂದು ರಹಸ್ಯ ಸಭೆ ಆಗಿದೆ. ಆ ರಹಸ್ಯ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಚರ್ಚೆಯನ್ನ ನಡೆಸಿದ್ದಾರಂತೆ. ಕೊರಟಗೆರೆಯಲ್ಲಿ ಕುರುಬರು ತಿರುಗಿ ನಿಂತ್ರೆ ನಾನ್ ಜವಾಬ್ದಾರಿಯಲ್ಲ, ನೋಡ್ತಾ ಇರಿ. ಪರಮೇಶ್ವರ್ಗೆ ಕೊರಟಗೆರೆ ನೆನಪು ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇದ್ಯಾಕೆ ಹಾಗಾದ್ರೆ ಕುರುಬ OBC ಸಮುದಾಯ ತಿರುಗಿ ನಿಂತ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಮಾತಿನಿಂದ ಪರಂ ಪ್ರಚಾರಕ್ಕೆ ಒಪ್ಕೊಂಡ್ರ ಹಾಗಾದ್ರೆ ಕೋಲಾರದಲ್ಲಿ ಸಿದ್ದು ಪರ ಪರಮೇಶ್ವರ್ ಪ್ರಚಾರವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೊರಟಗೆರೆಯಲ್ಲಿ ಸಿದ್ದು ಸಹಕಾರವನ್ನ ಪರಮೇಶ್ವರ್ ಕೇಳಿದಾರಂತೆ. ಯಾಕಂದ್ರೆ ಈಗ ಕೋಲಾರ ಭಾಗದಲ್ಲಿ ದಲಿತ ಸಮುದಾಯದವರು ಸಿದ್ದರಾಮಯ್ಯ ವಿರುದ್ಧವಾಗಿ ನಿಂತಿದ್ದಾರೆ. ಅಂದ್ರೆ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ದೇ ಸಿದ್ದರಾಮಯ್ಯ ಅಂತೆಲ್ಲ ಹೇಳಿ ಪ್ರಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಡೆಸ್ತಾ ಇದ್ದಾರೆ. ಆ ರೀತಿ ಒಂದಿಷ್ಟು ಭಿತ್ತಿ ಪತ್ರಗಳನ್ನೆಲ್ಲ ಅಲ್ಲಿ ಹಂಚೋ ಕೆಲಸಗಳು, ಅಂಟಿಸೋ ಕೆಲಸಗಳು ಇಂಥದ್ದೆಲ್ಲ ನಡೀತಾ ಇದೆ. ಹಾಗಾಗಿ ತನ್ನ ಪರ ಪ್ರಚಾರ ಮಾಡುವಂತೆ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಒಪ್ಪದೇ ಇದ್ರೆ ಕೊರಟಗೆರೆಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ.